Hi students, very good morning. So today we start the new chapter, financial statement or final accounts. So previous both boys and girls. So now trial balance. So ಇಬ್ರಿಗೂ ಟ್ರಯಲ್ ಬ್ಯಾಲೆನ್ಸ್ನ ಕಂಪ್ಲೀಟ್ ಆಗಿದೆ ಕ್ಲಾಸಲ್ಲಿ. ಓಕೆನಾ. ಸೊ ಟ್ರಯಲ್ ಬ್ಯಾಲೆನ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಫೈನಲ್ ಅಕೌಂಟ್ಸ್. ಸೊ ಬಿಫೋರ್ ಈ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನಿಮಗೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಸೊ ಇಬ್ರಿಗೂ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿದೆ. ಸೊ ಫೈನಲ್ ಅಕೌಂಟ್ಸ್ ಬಗ್ಗೆ ಸೊ ಗೊತ್ತಲ್ವ ನಿಮಗೆ, ಫೈನಲ್ ಅಕೌಂಟ್ಸ್ ಬಗ್ಗೆ ಬೇಸಿಕ್ಸ್ ಗೊತ್ತಲ್ವಾ. ಸೊ ಆಲ್ರೆಡಿ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದೆ. ಸೊ ಫೈನಲ್ ಅಕೌಂಟ್ಸಲ್ಲಿ ಸೊ ಮಸ್ಟ್ ಆ್ಯಂಡ್ ಶುಡ್ ನಾವು 3 ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದೆ ನಿಮಗೆ. ಸೊ ಫೈನಲ್ ಅಕೌಂಟ್ಸಲ್ಲಿ ಎಷ್ಟು ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕು? 3 ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು? ಟ್ರೇಡಿಂಗ್. ಸೊ ಫಸ್ಟ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್, ಸೆಕೆಂಡ್ ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್. ಸೊ ಈ 3 ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು. ಸೊ ಫೈನಲ್ ಅಕೌಂಟ್ಸಲ್ಲಿ ನಾವು ಎಷ್ಟು ಅಕೌಂಟ್ ಪ್ರಿಪೇರ್ ಮಾಡಬೇಕು? 3 ಅಕೌಂಟ್ಸ್. ಫಸ್ಟ್ ಒನ್ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಲಾಸ್ಟ್ ಒನ್ ಬ್ಯಾಲೆನ್ಸ್ ಶೀಟ್. ಸೊ ಈ 3 ಅಕೌಂಟ್ಸ್ ನಾವು ಮಸ್ಟ್ ಆ್ಯಂಡ್ ಶುಡ್ ಫೈನಲ್ ಅಕೌಂಟಲ್ಲಿ ಪ್ರಿಪೇರ್ ಮಾಡಬೇಕು. ಕಾನ್ಸೆಪ್ಟ್ ಅರ್ಥ ಇದೆಯಾ? ಸೊ ಬ್ಯಾಲೆನ್ಸ್ ಶೀಟ್ ಫಸ್ಟ್ ಇಂಪಾರ್ಟೆಂಟ್ ಇಲ್ಲಿ. ಸೊ ಬ್ಯಾಲೆನ್ಸ್ ಶೀಟ್. ಸೊ ವಾಟ್ ಈಸ್ ದ ನೀಡ್ ಟು ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಟು ಎವರಿ ಆರ್ಗನೈಜೇಷನ್? ಸೊ ಇಲ್ಲಿ ಕ್ವಶನ್. ಸೊ ಬ್ಯಾಲೆನ್ಸ್ ಶೀಟ್ ಎವರಿ ಆರ್ಗನೈಜೇಷನ್ ಆರ್ ಬಿಸ್ನೆಸ್ ಕನ್ಸರ್ನ್ ಯಾಕೆ ಪ್ರಿಪೇರ್ ಮಾಡಬೇಕು? ಸೊ ಫಸ್ಟ್ ಆಫ್ ಆಲ್, ಸೊ ಬ್ಯಾಲೆನ್ಸ್ ಶೀಟ್ ಯಾಕೆ ಎವರಿ ಆರ್ಗನೈಜೇಷನ್ ಪ್ರಿಪೇರ್ ಮಾಡಬೇಕಂದ್ರೆ ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಕಾನ್ಸೆಪ್ಟ್ ಇದೆಯಾ? ಸೊ ಯಾಕೆ? ಸೊ ವೈ ದ ಆರ್ಗನೈಜೇಷನ್ ಟು ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಮೀನ್ಸ್ ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್. ಸೊ ಅವರ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ, ಸೊ ಪ್ರಾಫಿಟಲ್ಲಿ ರನ್ ಆಗ್ತಾ ಇದೆಯಾ, ಆರ್ ಲಾಸಲ್ಲಿ ರನ್ ಆಗ್ತಿದೆಯಾ, ಆರ್ ಈಕ್ವಲ್ ರನ್ ಆಗ್ತಿದೆಯಾ, ಸೊ ಏನೇ ಆಗಿರ್ಬೋದು ರೀಸನ್ಸ್. ಸೊ ಅವರ ಪೊಸಿಷನ್ನ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಸೊ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋಗುತ್ತೆ. ಸೊ ಯಾವಾಗ ಪ್ರಿಪೇರ್ ಮಾಡಬೇಕು? ಸೊ ಎವ್ರಿ ಒನ್ ನೋ ಐ ಥಿಂಕ್. ಸೊ ಫೈನಾನ್ಷಿಯಲ್ ಇಯರ್ ಎಲ್ಲರಿಗೂ ಗೊತ್ತಲ್ವಾ? financial year beginning and financial year ending. So beginning means 1st April. Every 1st April is financial year beginning, and what is the financial year ending means 31st March. So 31st March financial ending. So ಈ ಫೈನಾನ್ಷಿಯಲ್ ಎಂಡಿಂಗ್ ಏನಿದೆ 31st ಮಾರ್ಚ್ಗೆ. ಸೊ 31st ಮಾರ್ಚ್ಗೆ ಎವರಿ ಬಿಸ್ನೆಸ್ ಆರ್ಗನೈಜೇಷನ್ಸ್ ಏನು ಮಾಡ್ತಾರೆ? ಸೊ ತಮ್ಮ ಏನು ಮಾಡ್ತಾರೆ? ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಾರೆ. ಅರ್ಥ? ಸೊ ಏನಕ್ಕೋಸ್ಕರ? ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ನ ಫೈಂಡ್ ಔಟ್ ಮಾಡೋದಕ್ಕೆ, ಅವ್ರ ಪೊಸಿಷನ್ ಯಾವ ರೇಂಜಲ್ಲಿದೆ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ? ಬ್ಯಾಲೆನ್ಸ್ ಶೀಟ್ ಅನ್ನೋದನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಕಾನ್ಸೆಪ್ಟ್ ಅರ್ಥ ಇದೆಯಾ? ಬ್ಯಾಲೆನ್ಸ್ ಶೀಟ್ ಏನಕ್ಕೆ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಸಿಂಪಲ್ ಆನ್ಸರ್, ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ಕನ್ಸರ್ನ್ನ ಫೈಂಡ್ ಔಟ್ ಮಾಡೋದಕ್ಕೆ ಮಾತ್ರ ಬ್ಯಾಲೆನ್ಸ್ ಶೀಟ್ನ ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಜೇಷನ್ ಏನು ಮಾಡ್ತಾರೆ? ಪ್ರಿಪೇರ್ ಮಾಡ್ತಾರೆ. ಸೊ ಯಾವಾಗ ಮಾಡ್ತಾರೆ? ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಮೀನ್ಸ್ 31st ಮಾರ್ಚ್ಗೆ ಪ್ರಿಪೇರ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ವಾಟ್ ಯು ಮೀನ್ ಫೈನಲ್ ಅಕೌಂಟ್ ಅಂದಾಗ ಮೀನಿಂಗ್ ನೋಡಿ, ದೇರ್ ಆರ್ ದ ನೆಸೆಸರಿ ಅಕೌಂಟ್ಸ್ ಪ್ರಿಪೇರ್ಡ್ ಬೈ ದ ಬಿಸ್ನೆಸ್ ಕನ್ಸರ್ನ್ ಅಟ್ ದ ಎಂಡ್ ಆಫ್ ಈಚ್ ಆ್ಯಂಡ್ ಎವರಿ ಇಯರ್ ವಿತ್ ದ ಬಿಸ್ನೆಸ್ ಆಪರೇಷನ್ಸ್ ಟು ಫೈಂಡ್ ಔಟ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ಫಾರ್ ಎ particular period. So meaning you there are the necessary accounts prepared. There are necessary accounts prepared means these are necessary accounts. ಈ 3 ಇದಲ್ವಾ? ಇದು necessary accounts. ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಓಕೆನಾ? ಇದು ನೆಸೆಸರಿ ಅಕೌಂಟ್ಸ್. ನೆಕ್ಸ್ಟ್ ಅಕೌಂಟ್ ಪ್ರಿಪೇರ್ಡ್ ಬೈ ದ ಬಿಸ್ನೆಸ್ ಕನ್ಸರ್ನ್. ಸೊ ಎನಿ ಬಿಸ್ನೆಸ್ ಕನ್ಸರ್ನ್ ಆಗಿರ್ಬೋದು. ಸೊ ಎನಿ ಬಿಸ್ನೆಸ್ ಕನ್ಸರ್ನ್ ಏನು ಮಾಡ್ತಾರೆ? ಈ 3 ಅಕೌಂಟ್ಸ್ ಏನು ಮಾಡ್ತಾರೆ? ಸರ್ಟನ್ ಪೀರಿಯಡ್ಗೆ ಪ್ರಿಪೇರ್ ಮಾಡ್ತಾರೆ. ಅಟ್ ದ ಎಂಡ್ ಆಫ್ ಈಚ್ ಆ್ಯಂಡ್ ಎವರಿ ಇಯರ್. ಈಚ್ ಆ್ಯಂಡ್ ಎವರಿ ಇಯರ್ ಮೀನ್ಸ್ ಎಂಡ್ ಮೀನ್ಸ್ 31st ಮಾರ್ಚ್. ಈಚ್ ಆ್ಯಂಡ್ ಎವರಿ ಇಯರ್ ವಿತ್ ಬಿಸ್ನೆಸ್ ಆಪರೇಷನ್ಸ್. ಸೊ ಏನು ಬಿಸ್ನೆಸ್ನ ಮಾಡ್ತಾರೆ?
ಸೊ ಅದು ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಬುಕ್ಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್, ಸೇಲ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಏನೇ ಬಿಸ್ನೆಸ್ ಆಪರೇಷನ್ಸ್ ಆಗಿರ್ಬೋದು ಅವ್ರದ್ದು. ಟು ದ ಫೈಂಡ್ ಔಟ್ ದ ಫೈನಾನ್ಷಿಯಲ್ ಪೊಸಿಷನ್, ನಿಮ್ಗೆ ಹೇಳಿದೆ ಫೈನಾನ್ಷಿಯಲ್ ಪೊಸಿಷನ್ ಮೀನ್ಸ್ ಪ್ರಾಫಿಟ್ ಲಾಸ್ ಆರ್ ಈಕ್ವಲ್ ಏನೇ ಆಗಿರ್ಬೋದು. ಸೊ ದ ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡ್ತಾರೆ, ಫಾರ್ ದ ಪರ್ಟಿಕ್ಯುಲರ್ ಪೀರಿಯಡ್. ಸೊ ಪರ್ಟಿಕ್ಯುಲರ್ ಪೀರಿಯಡ್ಗೆ ಏನು ಮಾಡ್ತಾರೆ ಮೀನ್ಸ್ 31st ಮಾರ್ಚ್ ಎಂಡಿಂಗ್ಗೆ ಅವ್ರು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಾರೆ. ಕಾನ್ಸೆಪ್ಟ್ ಬರ್ತೈತಲ್ವಾ. ಸೊ ಮೀನಿಂಗ್ ಆಫ್ ಫೈನಲ್ ಅಕೌಂಟ್ಸ್. ಸೊ ಅದರಲ್ಲಿ 3 ಅಕೌಂಟ್ಸ್ ಪ್ರಿಪೇರ್ ಮಾಡ್ತೀವಿ. ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕ್ಲಾಸಿಫೈಡ್ ಆರ್ ಟೈಪ್ಸ್ ಆರ್ ಮೆಥಡ್ಸ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಕ್ಲಾಸಿಫೈಡ್ 3 ಅಕೌಂಟ್ಸ್ ಆಗುತ್ತೆ. 1 ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಈ 3 ಅಕೌಂಟ್ಸ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕ್ಲಾಸಿಫೈಡ್ ಅಂಡ್ ಮೀನ್ಸ್ ಪರ್ಟಿಕ್ಯುಲರಾಗಿ ಪ್ರಿಪೇರ್ ಮಾಡ್ತೀವಿ. ಸೊ ಈಗ ಸಪ್ರೇಟಾಗಿ ಸೊ ಗೊತ್ತಾಯ್ತಲ್ವಾ, 3 ಅಕೌಂಟ್ಸ್ ಕ್ಲಾಸಿಫೈ, ಇದು ಫೈನಲ್ ಅಕೌಂಟು ಕ್ಲಾಸಿಫೈಯಿಂಗ್ 3 ಅಕೌಂಟ್ಸ್, ಟ್ರೇಡಿಂಗ್ ಆ್ಯಂಡ್ ನೆಕ್ಸ್ಟ್ ಒನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್. ಈ 3 ಅಕೌಂಟ್ಸ್ ಪ್ರಿಪೇರ್ ಮಾಡ್ತೀವಿ. ಸೊ ಈಗ ಇಂಡಿವಿಜುವಲ್ ಆಗಿ ನೋಡೋಣ. ಸೊ ವಾಟ್ ಯು ಮೀನ್ ಬೈ ಟ್ರೇಡಿಂಗ್ ಅಕೌಂಟ್, ವಾಟ್ ಯು ಮೀನ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಆ್ಯಂಡ್ ಥರ್ಡ್ ಒನ್ ವಾಟ್ ಯು ಮೀನ್ ಬೈ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಆಲ್ರೆಡಿ ನೋಡಿದಿರಲ್ವಾ. ಬ್ಯಾಲೆನ್ಸ್ ಶೀಟ್ ಮೀನ್ಸ್ ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಸೊ ಅಷ್ಟು ಮಾತ್ರ ಸಿಂಪಲ್ ಮೀನಿಂಗ್. ಸೊ ಈಗ ಫಸ್ಟ್ ಒನ್ ಟ್ರೇಡಿಂಗ್. ಸೊ ವಾಟ್ ಯು ಮೀನ್ ಬೈ ಟ್ರೇಡಿಂಗ್ ಅಕೌಂಟ್. ಸೊ ಟ್ರೇಡಿಂಗ್ ಅಕೌಂಟ್ ಅಂದರೆ ಸಿಂಪಲ್ ಮೀನಿಂಗ್. ಸೊ ಟ್ರೇಡಿಂಗ್ ಅಕೌಂಟ್ ಮೀನ್ಸ್ ಟು ರೆಕಾರ್ಡ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್, ಟು ರೆಕಾರ್ಡ್ ಟ್ರೇಡಿಂಗ್, ಟು ರೆಕಾರ್ಡ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್, ಟು ರೆಕಾರ್ಡ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಅಲ್ಲ. ಸೊ ರೆಕಾರ್ಡ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಏನಿದೆ, ಸೊ ಕಾಮನ್ ಆಗಿ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, buying and selling. This is the trading activities. ಕಾನ್ಸೆಪ್ಟ್ ಅರ್ಥಾಗಿದೆಯಲ್ಲ. ಸೊ ಟ್ರೇಡಿಂಗ್ ಅಕೌಂಟ್ ಮೀನ್ಸ್ ಟು ರೆಕಾರ್ಡ್ ದ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್. ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಯಾವುದು ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಅರ್ಥ ಇದೆಯಾ? ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್ನ ಮಾಡ್ತೀವಿ, ಟ್ರೇಡಿಂಗ್ ಅಕೌಂಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಟ್ರೇಡಿಂಗ್ ಅಕೌಂಟಲ್ಲಿ ಯಾವ ಐಟಮ್ಸ್ನ ಕನ್ಸಿಡರ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯಾವುದು ಕನ್ಸಿಡರ್ ಮಾಡಬೇಕು ಅಂತ. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಯಾವ್ದು ನಾವು ಕನ್ಸಿಡರ್ ಮಾಡ್ತೀವಿ, ಆಫೀಸು ಮತ್ತು ಫ್ಯಾಕ್ಟರಿ. ಟೂ ಮೆಥಡ್ಸ್ ಬರುತ್ತೆ. ಸೊ ಆಫೀಸ್ ಆ್ಯಂಡ್ ಫ್ಯಾಕ್ಟರಿ. ಸೊ ಎರಡು ನೆನಪಿದೆಯಲ್ವಾ. ಸೊ ಆಫೀಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಯಾವುದನ್ನು ನಾವು ಕನ್ಸಿಡರ್ ಮಾಡ್ತೀವಿ, ಫ್ಯಾಕ್ಟರಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಆಫೀಸ್. ಕಾನ್ಸೆಪ್ಟ್ ಅರ್ಥ ಇದೆಯಲ್ಲ. ಟ್ರೇಡಿಂಗ್ ಅಕೌಂಟಲ್ಲಿ ಯಾವುದನ್ನು ಕನ್ಸಿಡರ್ ಮಾಡ್ತೀವಿ, ಫ್ಯಾಕ್ಟರಿ. ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಡೈರೆಕ್ಟ್ ಎಕ್ಸ್ಪೆನ್ಸ್ ಇದೆ ಮತ್ತು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ 2 ಇದೆ ಅಡೆಯಾ. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ರೆಕಾರ್ಡ್ ಮಾಡ್ತೀವಿ. ಸೊ ಮತ್ತೆ ಎಕ್ಸಾಂಪಲ್ಸ್ ನೋಡೋಣ. ಸೊ ಇಲ್ಲಿ ಟ್ರೇಡಿಂಗ್ ಅಕೌಂಟ್, ವಾಟ್ ಯು ಮೀನ್ ಬೈ ಟ್ರೇಡಿಂಗ್ ಅಕೌಂಟ್ ಮೀನ್ಸ್ ಟು ರೆಕಾರ್ಡ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್, ಟು ರೆಕಾರ್ಡ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್. ಯಾವ ಟ್ರೇಡಿಂಗ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಸೊ ನಾವು ಮ್ಯಾನುಫ್ಯಾಕ್ಚರಿಂಗ್ ನೋಡಿ, ಫ್ಯಾಕ್ಟರಿ ಟ್ರೇಡಿಂಗ್ ಮೀನ್ಸ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಇಲ್ಲಿ ಟ್ರೇಡಿಂಗಲ್ಲಿ ಏನು ಮಾಡ್ತೀವಿ ನಾವು, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೊ ಏನೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಎಕ್ಸಾಂಪಲ್ಸ್ ಏನೇ ತೊಗೊಳ್ಳಿ. ಸೊ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ನಮಗೆ ರಾ ಮೆಟೀರಿಯಲ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ವಿತೌಟ್ ರಾ ಮೆಟೀರಿಯಲ್ಸ್ ವಿ ನಾಟ್ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದಾ. ಸೊ ಏನು ಮಾಡೋದಕ್ಕೆ ಆಗೋದಿಲ್ಲ. ರಾ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಸೊ ಗೂಡ್ಸ್ನ ಫಿನಿಶಿಂಗ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ವಿತ್ ಹೆಲ್ಪ್ ಆಫ್ ದ ರಾ ಮೆಟೀರಿಯಲ್ಸ್ ವಿ ಕನ್ವರ್ಟ್ ದ ಫಿನಿಶಿಂಗ್ ಗೂಡ್ಸ್ ಅಲ್ವಾ. ಸೊ ಅದಕ್ಕೇನು ಮಾಡ್ತೀವಿ, ರಾ ಮೆಟೀರಿಯಲ್ಸ್ನ ನಾವು ಪರ್ಚೇಸ್ ಮಾಡ್ತೀವಿ. ಸೊ ಅದೇ ರೀತಿ ಏನು ಮಾಡ್ತೀವಿ, ಸೊ ಫಿನಿಶ್ಡ್ ಗೂಡ್ಸ್ನ ಏನು ಮಾಡ್ತೀವಿ, ಸೆಲ್ ಮಾಡ್ತೀವಿ. ಓಕೆನಾ. ಬೈಯಿಂಗ್ ಮೀನ್ಸ್ ರಾ ಮೆಟೀರಿಯಲ್, ಸೆಲ್ಲಿಂಗ್ ಮೀನ್ಸ್ ಫಿನಿಶ್ಡ್ ಗೂಡ್ಸ್ನ ಸೆಲ್ ಮಾಡ್ತೀವಿ. ಸೊ ಮೇನ್ ಫೋಕಸ್ ಟ್ರೇಡಿಂಗ್ ಅಕೌಂಟ್ ಮೀನ್ಸ್ ಯಾವುದಕ್ಕೆ, ಫ್ಯಾಕ್ಟರಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಮಾತ್ರ ರೆಕಾರ್ಡ್ ಮಾಡ್ತೀವಿ. ಸೊ ಇನ್ನೊಂದು ಮೀನಿಂಗ್ ಅಂದರೆ, ಸೊ ಟ್ರೇಡಿಂಗ್ ಅಕೌಂಟಲ್ಲಿ ನಾವು ಗ್ರಾಸ್ ಪ್ರಾಫಿಟ್ ನೆನಪಲ್ಲಿ ಇಟ್ಕೊಳ್ಳಿ, ಆರ್ ಗ್ರಾಸ್ ಲಾಸ್ ಈ ವರ್ಡ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಜಿ ಪಿ ಆ್ಯಂಡ್ ಜಿ ಎಲ್. GP means gross profit. GL means gross loss. Full form. GP means gross profit. GL means gross loss. To find out the trading, what do you mean by trading account? Simple meaning. What do you mean by trading account? Trading account is nothing but to find out
gross profit or gross loss. So what I mean to find out the gross profit or gross loss is nothing but trading account. Simple ಆಗಿ ಇನ್ನೊಂದು ಮೀನಿಂಗ್ ಹೇಳ್ಬೋದು ಅದೇಯಾ. ಸೊ ಗ್ರಾಸ್ ಪ್ರಾಫಿಟ್ನ ಆರ್ ಗ್ರಾಸ್ ಲಾಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಸೊ ಟ್ರೇಡಿಂಗ್ ಅಕೌಂಟ್ ಅನ್ನೋದನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಲ್ವಾ? ಸೊ ಇದರಲ್ಲಿ ಏನು ರೆಕಾರ್ಡ್ ಮಾಡ್ತೀವಿ ಟ್ರೇಡಿಂಗ್ ಅಕೌಂಟಲ್ಲಿ? ಸೊ ಆಲ್ರೆಡಿ ಇದೀನಿ ಫ್ಯಾಕ್ಟರಿಗೆ ಆನ್ ರಿಲೇಟೆಡ್ ಆನ್ ಫ್ಯಾಕ್ಟರಿ ಓನ್ಲಿ. ಟ್ರೇಡಿಂಗ್ ಅಕೌಂಟಲ್ಲಿ ಏನು ನೋಡ್ತೀವಿ? ರಿಲೇಟೆಡ್ ಓನ್ಲಿ ಟ್ರೇಡಿಂಗ್ ಫ್ಯಾಕ್ಟರಿ ಐಟಮ್ಸ್ ಮಾತ್ರ. ಸೊ ಎಕ್ಸಾಂಪಲ್ಸ್ ಇಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಬರೋದು ಆಲ್ರೆಡಿ ನಿಮ್ಗೆ ಗೊತ್ತು. ಸೊ ಪರ್ಚೇಜಸ್ ಬರುತ್ತೆ, ನೆಕ್ಸ್ಟ್ ಸೇಲ್ಸ್, ನೆಕ್ಸ್ಟ್ ವೇಜಸ್ ಬರುತ್ತೆ, ನೆಕ್ಸ್ಟ್ ಏನು ಬರುತ್ತೆ? ಫ್ಯಾಕ್ಟರಿ ಮೀನ್ಸ್ ಫ್ಯಾಕ್ಟರಿ ರೆಂಟ್. ಸೊ ಫ್ಯಾಕ್ಟರಿ ರೆಂಟ್, ನೆಕ್ಸ್ಟ್ ಲೈಟಿಂಗ್, ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್, ಮತ್ತು ಪರ್ಚೇಸ್ ರಿಟರ್ನ್ಸ್, ಸೇಲ್ಸ್ ರಿಟರ್ನ್ಸ್. ಸೊ ಇವೆಲ್ಲ ಎಕ್ಸಾಂಪಲ್ಸ್ ಫಾರ್ ಟ್ರೇಡಿಂಗ್ ಅಕೌಂಟ್. ಸೊ ಪರ್ಚೇಸ್ ನೋಡಿ ಇಲ್ಲಿದೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮೀನ್ಸ್ ಪರ್ಚೇಸ್ ಆ್ಯಂಡ್ ಸೇಲ್ ಅಲ್ವಾ? ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಏನು ಬರುತ್ತೆ? ಎಕ್ಸಾಂಪಲ್ಸ್ ಫಾರ್ ಟ್ರೇಡಿಂಗ್ ಅಕೌಂಟ್ ಮೀನ್ಸ್ ಪರ್ಚೇಸ್, ಸೇಲ್ಸ್, ವೇಜಸ್, ಫ್ಯಾಕ್ಟರಿ ರೆಂಟ್, ಲೈಟಿಂಗ್, ಓಕೆನಾ? ಸೊ ಕ್ಲೋಸಿಂಗ್ ಸ್ಟಾಕ್ ಆಗಿರ್ಬೋದು, ಓಪನಿಂಗ್ ಸ್ಟಾಕು, ಪರ್ಚೇಸ್ ರಿಟರ್ನ್ಸ್, ಸೇಲ್ಸ್ ರಿಟರ್ನ್ಸ್, ಇವೆಲ್ಲನೂ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ? ಟ್ರೇಡಿಂಗ್ ಅಕೌಂಟ್ಗೆ ಮಾತ್ರ ಕನ್ಸರ್ನ್ ಆಗುತ್ತೆ. ಸೊ ಕ್ಲಿಯರ್? ಈಗ ಟ್ರೇಡಿಂಗ್ ಅಕೌಂಟ್ ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರಿಮೈನಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡೋಣ, ಮತ್ತು ಅದೇ ರೀತಿ ಫಾರ್ಮೇಟ್ ನೋಡೋಣ. ಟ್ರೇಡಿಂಗ್ ಅಕೌಂಟಲ್ಲಿ ಏನೇನು ಬರುತ್ತೆ? ಸೊ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಸೊ ಗೊತ್ತಲ್ವಾ ನಿಮ್ಗೆ ಅಕೌಂಟ್ ಏನಿರುತ್ತೆ ಅಂತ? ಸೊ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಟು ಕ್ರೆಡಿಟ್ ಸೈಡ್ ಬೈಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಡೆಬಿಟ್ ಸೈಡ್ ಯಾವ ಐಟಮ್ಸ್ನ ರೆಕಾರ್ಡ್ ಮಾಡ್ತೀವಿ, ಅದೇ ರೀತಿ ಕ್ರೆಡಿಟ್ ಸೈಡ್ನ ಯಾವ ಐಟಮ್ಸ್ನ ಕನ್ಸರ್ನ್ ಐಟಮ್ ರೆಕಾರ್ಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಓಕೆನಾ? ಸೊ ಈ ಕ್ಲಾಸಲ್ಲಿ ಏನು ನೋಡಿದ್ವಿ? ನ್ಯೂ ಚಾಪ್ಟರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ನಾವು 3 ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತೀವಿ. ಸೊ ಇಂಪಾರ್ಟೆಂಟ್ ಟ್ರೇಡಿಂಗ್, P&L ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಎವ್ರಿ ಆರ್ಗನೈಸೇಷನ್ ದ ನೀಡ್ ಏನಿದೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು? ಸೊ ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ಎವ್ರಿ ಇಯರ್ ಎಂಡಿಂಗ್ಗೆ. ಸೊ 3 ಅಕೌಂಟ್ಸ್ ಪ್ರಿಪೇರ್ ಮಾಡ್ತೀವಿ: ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ನ ಎವ್ರಿ ಆರ್ಗನೈಸೇಷನ್ ಪ್ರಿಪೇರ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಏನಿಗೆ? ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಇವಾಗ ಮಾಡುತ್ತೆ ಎವ್ರಿ ಇಯರ್ ಎಂಡಿಂಗ್, ಎವ್ರಿ ಇಯರ್ ಎಂಡಿಂಗ್ಗೆ. ಸೊ ಎವ್ರಿ ಆರ್ಗನೈಸೇಷನ್ ಬಿಸ್ನೆಸ್ ಕನ್ಸರ್ನ್ ಮಾಡುತ್ತೆ ಎವ್ರಿ ಇಯರ್ ಎಂಡಿಂಗ್ ಏನು ಮಾಡುತ್ತೆ? ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋದು. ಏನಕ್ಕೆ? ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಫೈನಾನ್ಷಿಯಲ್ ಪೊಸಿಷನ್ ಬಿಸ್ನೆಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಬಂದಾಗ ಟ್ರೇಡಿಂಗ್ ಅಕೌಂಟ್ ನೋಡಿದ್ವಿ. ವಾಟ್ ಯು ಮೀನ್ ಬೈ ಟ್ರೇಡಿಂಗ್ ಅಕೌಂಟ್? ಟು ರೆಕಾರ್ಡ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್. ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ನ ರೆಕಾರ್ಡ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತೀವಿ. ಸೊ ಯಾವುದು ಟ್ರೇಡಿಂಗ್ ಆ್ಯಕ್ಟಿವಿಟಿ ಮೀನ್ಸ್ buying and selling. So and we record in the trading accounts only direct expenses. Direct expense na trading account ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನ ನಾವು P&L ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ, ಓಕೆನಾ? ಸೊ ಡೈರೆಕ್ಟ್ ಎಕ್ಸ್ಪೆನ್ಸ್ ಬಂದು ಟ್ರೇಡಿಂಗ್ ಅಕೌಂಟಲ್ಲಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಬಂದು P&L ಅಕೌಂಟಲ್ಲಿ. ಸೊ ಸಿಂಪಲ್ ಮೀನಿಂಗ್ ಅಂದರೆ ಏನು? ಗ್ರಾಸ್ ಪ್ರಾಫಿಟ್. ಟು ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. ಟು ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೇಡಿಂಗ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡ್ತೀವಿ. ಕ್ಲಿಯರ್? ಸೊ ಎಕ್ಸಾಂಪಲ್ಸ್ ಬಂದಾಗ ಟ್ರೇಡಿಂಗ್ ಅಕೌಂಟ್ಗೆ ಸೊ ಪರ್ಚೇಸ್, ಸೇಲ್ಸ್, ವೇಜಸ್, ಫ್ಯಾಕ್ಟರಿ ರೆಂಟ್, ಲೈಟಿಂಗ್, ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್, ಪರ್ಚೇಸ್ ರಿಟರ್ನ್ಸ್, ಸೇಲ್ಸ್ ರಿಟರ್ನ್ಸ್, ಇವೆಲ್ಲ ಏನು? ಎಕ್ಸಾಂಪಲ್ಸ್ ಫಾರ್ ಟ್ರೇಡಿಂಗ್ ಅಕೌಂಟ್. ಸೊ ಈಗ ಟಾಪಿಕ್ ಅರ್ಥ ಆಯ್ತಲ್ವ ನಿಮಗೆ? ಸೊ ಈಗ ನೋಟ್ಸ್ ಸೆಂಡ್ ಮಾಡ್ತೀನಿ ನಿಮಗೆ. ಸೊ ಈಗ ಕ್ಲಾಸ್ ಎಷ್ಟಾಗಿದೆಯೋ ಅಷ್ಟು, ಓಕೆನಾ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಫೈನಲ್ ಅಕೌಂಟ್ಸ್ ಚಾಪ್ಟರ್ ನಮಗೇನು ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಸೊ ನಮ್ಗೆ ಚೇಂಜ್ ಇರುತ್ತೆ ಇಲ್ಲಿ, ಓಕೆನಾ? ರೆಡ್ಯೂಸ್ ಸಿಲೆಬಸ್ ಆಗಿರೋದ್ರಿಂದ ಇಲ್ಲಿ 8 ನಿಮಗೆ. ಸೊ ಸ್ವಲ್ಪ ನಂಬರ್ ಏನಾಗಬೇಡಿ, ಜಸ್ಟ್ ಫೈನಲ್ ಸ್ಟೇಟ್ಮೆಂಟ್ ಆರ್ ಫೈನಲ್ ಅಕೌಂಟ್ಸ್. ಸೊ ಈ ಟಾಪಿಕ್ ಇಲ್ಲಿಂದ ನಿಮಗೆ ಟ್ರೇಡಿಂಗ್ ಅಪ್ ಟು ಟ್ರೇಡಿಂಗ್ ಅಕೌಂಟ್ವರೆಗೂ ಕ್ಲಾಸ್ ಮಾಡಿದ್ದೀನಲ್ವಾ? ಇಲ್ಲರಿಗೂ ಮಾಡಿ. ಸೊ ಟ್ರೇಡಿಂಗ್ ಅಕೌಂಟ್ ನೋಡಿ ಇಲ್ಲಿ. ಟ್ರೇಡಿಂಗ್ ಅಕೌಂಟ್ is an account prepared to the record trading activities of the business like buying and selling in the addition of the direct expense for given period. So ನಿಮಗೆ ಹೇಳಿದ್ನಲ್ವಾ? ಸೊ ನೆಕ್ಸ್ಟ್ it is prepared to the find out gross profit or gross loss. At the gross profit or gross loss, the
ಟ್ರಾನ್ಸ್ಫರ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಹೇಳಿದೆ ನಿಮಗೆ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಎರಡರಲ್ಲಿ ಒಂದು ಬರುತ್ತೆ. ಓಕೆನಾ, ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. ಇದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ನೆಕ್ಸ್ಟ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, P&L ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಆಗಿದ ತಕ್ಷಣ P&L ಮಾಡಬೇಕಲ್ವಾ. ಟ್ರೇಡಿಂಗ್ ಅಕೌಂಟಲ್ಲಿ ನಮಗೆ GP ಆರ್ GL ಬರುತ್ತೆ. ಸೊ ಏನೇ ಬರಲಿ ಅದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆನಾ, ಸೊ ಅಲ್ಲಿರೋದು ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಓಕೆನಾ, ಸೊ ಇಲ್ಲರ ಅಪ್ ಟು ಗ್ರಾಸ್ ಪ್ರಾಫಿಟ್ ಗ್ರಾಸ್ ಲಾಸ್ವರೆಗೂ ನಾನು ನೋಟ್ಸ್ ಕಳಿಸ್ತೀನಿ. ಸೊ ಪ್ರಿಪೇರ್ ಮಾಡಿ. ಆಲ್ರೆಡಿ ಈಗ ರಿವಿಷನ್ ಮಾಡಿದ್ದೀನಲ್ವ ನಾನು, ರಿವಿಷನ್ ಎಲ್ಲ ಪ್ರಿಪೇರ್ ಮಾಡಿದ್ರೆ ಸೊ ಒಂದು 2 ಪೇಜಸ್ ಬಿಡಿ ಇನ್ನು. ಸೊ ಎಲ್ಲರೂ 2 ಪೇಜಸ್ನ ಸ್ಪೇಸ್ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿ. ಈಗ ನೆಕ್ಸ್ಟ್ ಚಾಪ್ಟರ್ ಹೆಡಿಂಗ್ ತೊಗೊಳ್ಳಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೆಡಿಂಗ್ ತೊಗೊಂಡು ಸೊ ಕಂಟಿನ್ಯೂ ಮಾಡಿ. ಸೊ ಓಕೆ ಸ್ಟೂಡೆಂಟ್ಸ್, ಬಾಯ್.